ಸಂಕ್ರಾಂತಿ ಹಬ್ಬ ಆಚರಣೆಯಲ್ಲಿ ಡ್ಯಾನ್ಸ್ ವಿಚಾರಕ್ಕೆ ಕಿರಿಕಾಗಿದೆ. ಡ್ಯಾನ್ಸ್ ಮಾಡ್ತಿದ್ದಂತ ಯುವಕರ ಮೇಲೆ ಏಕಾಏಕಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ನೋಡಿ, ಒಂದು ಡ್ಯಾನ್ಸ್ ವಿಚಾರಕ್ಕೆ ಅಂತ ಈ ಹಲ್ಲೆ ಆಗಿರೋದು. ಸಂಕ್ರಾಂತಿ ಹಬ್ಬದ ಆಚರಣೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂತ ಯುವಕರ ಮೇಲೆ ಏಕಾಏಕಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಡ್ಯಾನ್ಸ್ ವಿಚಾರಕ್ಕೆ ಎರಡು ಗುಂಪುಗಳ ಮಾರಾಮಾರಿಯಾಗಿರುವಂಥದ್ದು. ಯುವಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸೂಲಿಬೆಲೆ ಪೊಲೀಸ್ ಠಾಣೆಯ ಎದುರು ನ್ಯಾಯಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ. ಹಲ್ಲೆ ಮಾಡಿದವರ ಮೇಲೆ ಜಾತಿ ನಿಂದನೆ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ. ಒಂದು ಡ್ಯಾನ್ಸ್ ವಿಚಾರಕ್ಕೆ ಈ ಗಲಾಟೆ ಆಗಿರೋದು. ಸೂಲಿಬೆಲೆ ಪೊಲೀಸ್ ಠಾಣಾ ಎದುರು ಇದೀಗ ಧರಣಿಯನ್ನ ಕೂಡಲಾಗಿದೆ. ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಅಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ ನೋಡಿ. ಇದು ಹಲ್ಲೆ ಮಾಡಿದವ್ರ ಮೇಲೆ ಜಾತಿ ನಿಂದನೆ ಕೇಸ್ ಕೂಡ ಆಗಿರುವಂಥದ್ದು. ಯುವಕರು ಮಾತಾಡ್ಕೊಳ್ತಾರೆ, ತಳ್ಳಾಡ್ಕೊತಾರೆ, ಹಲ್ಲೆ ಮಾಡ್ತಾರೆ. ಸೊ ಇದೀಗ ಅದನ್ನು ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಕೇವಲ ಒಂದು ಡ್ಯಾನ್ಸ್ ವಿಚಾರಕ್ಕೆ ಈ ಥರ ಕಿರಿಕ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಮಗೆ ತಕ್ಷಣಕ್ಕೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯಾರ್ದು ತಪ್ಪು, ಏನು ಸಮಸ್ಯೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಈ ಪ್ರಕರಣದ ಹಿನ್ನೆಲೆ ಏನು ಮತ್ತು ಸ್ಥಳದಲ್ಲಿ ಸದ್ಯ ಯಾವ ತರದ ವಾತಾವರಣ ಇದೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಸಿಗಾಳ ಗ್ರಾಮದಲ್ಲಿ ನಿನ್ನೆ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಸಂಕ್ರಾಂತಿ ಹಬ್ಬ ಇಡೀ ಊರೆಲ್ಲ ಸೇರ್ಕೊಂಡು ಆಚರಣೆ ಮಾಡೋ ಸಂದರ್ಭದಲ್ಲಿ ಒಂದು ಕಡೆಯಿಂದ ಪ್ರಾರಂಭದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ ಹಾಕಿ ಎಲ್ಲಿ ಬೆಂಕಿ ಹಾಕಿರ್ತಾರೋ ಅಲ್ಲಿ ಹಸುಗಳನ್ನ ಆಯಿಸಿ ನಂತರ ಪೂಜಾ ಕಾರ್ಯಗಳನ್ನ ಮುಗಿಸ್ತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ನೆನೆ ಸಂಜೆ ಈ ತರ ಮೆರವಣಿಗೆ ಬರುವಾಗ ಒಂದು ಊರು ಅಂದ್ಮೇಲೆ ಸವರ್ಣೀಯರು, ದಲಿತರು, ಎಲ್ಲಾ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಜನ ಇರ್ತಾರೆ. ಇಲ್ಲಿ ಸವರ್ಣೀಯರ ಪ್ರದೇಶದಲ್ಲಿ ಮೆರವಣಿಗೆ ಆದ ನಂತರ ಆ ಮೆರವಣಿಗೆ ದಲಿತರ ಏರಿಗೆ ಅಥವಾ ದಲಿತರ ಕೇರಿ ಆದ್ಕೊಂಡು ಮುಂದೆ ಹೋಗೋ ಸಂದರ್ಭದಲ್ಲಿ ದಲಿತ ಯುವಕರು ಸಹ ಅಲ್ಲಿ ಡ್ಯಾನ್ಸ್, ತಮಟೆ ವಾದ್ಯಕ್ಕೆ ಡ್ಯಾನ್ಸ್ ಮಾಡ್ತಕ್ಕಂಥ, ನೃತ್ಯ ಮಾಡ್ತಕ್ಕಂಥ ಪ್ರೋಸೆಸ್ ಆಗುತ್ತೆ. ಆ ನೃತ್ಯ ಮಾಡೋ ಸಂದರ್ಭದಲ್ಲಿ ದಲಿತ ಯುವಕರು ತಮ್ಮ ಏರಿಯಾ ಬಂದಾಗ ಏನು ಡ್ಯಾನ್ಸ್ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅದನ್ನ ಸಹಿಸ್ಕೊಳಕ್ಕಾಗದೆ ಸವರ್ಣೀಯ ಯುವಕರು ಮತ್ತು ಸವರ್ಣೀಯರ ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರಿಂದ ನಮಗೆ ತುಂಬಾ ನೋವಾಗಿದೆ, ಮನಸ್ಸಿಗೆ ನೋವಾಗಿದೆ. ಮತ್ತೆ ಇಡೀ ಗುಂಪು, ಇಡೀ ಊರೆಲ್ಲ ಒಂದಾಗಿ ಆಚರಣೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ನೀವು ದಲಿತರಲ್ಲಿ ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳಿ ಸವರ್ಣೀಯರು ಬಂದು ಈ ತರ ನಮ್ಮ ಮೇಲೆ ಹಲ್ಲೆ ಮಾಡಿ ನಮಗ್ ನೋವುಂಟು ಮಾಡಿದ್ದಾರೆ. ಇದಿಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಆರೋಪಿಸಿ ಸೂಲಿಬೆಲೆ ಪೊಲೀಸ್ ಠಾಣೆಗೆ ಈಗ ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರ ಪೋಷಕರು ಸೂಲಿಬೆಲೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರು ಕೊಡ್ತಕ್ಕಂಥದ್ದು ಮತ್ತು ದೂರನ್ನ ಸ್ವೀಕರಿಸಿ ಪೊಲೀಸರು ಈಗ ವಿಚಾರಣೆ ಮಾಡ್ತೀವಿ, ನಂತರ ದೂರು ದಾಖಲೆ FIR ಮಾಡ್ತೀವಿ ಅಂತ ಹೇಳಿ ಹೇಳಿದಾಗ ದಲಿತ ಮುಖಂಡರು, ಹಲ್ಲೆಗೊಳಗಾದ ಯುವಕರ ಪೋಷಕರು ಮತ್ತು ಯುವಕರು ಎಲ್ಲರೂ ಸೇರ್ಕೊಂಡು ಅಹೋರಾತ್ರಿ ಸೂಲಿಬೆಲೆ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತ್ಕೊಳ್ತಾರೆ. ಧರಣಿಯ ನಂತರದಲ್ಲಿ ಈಗ ಎಚ್ಚೆತ್ಕೊಂಡಂತ ಸೂಲಿಬೆಲೆ ಪೊಲೀಸರು 8ರಿಂದ 11 ಜನರ ವಿರುದ್ಧ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ 2-3 ದಿನಗಳ ಹಿಂದೆ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಸಾಮರಸ್ಯ ಇರ್ಬೇಕು, ಎಲ್ಲರೂ ಸಮಾನರು, ಮೇಲು ಕೀಳು, ಬಡವ ಬಲ್ಲಿದ, ಸವರ್ಣೀಯ, ದಲಿತ ಈ ಎಲ್ಲ ತಾರತಮ್ಯಗಳನ್ನು ಮರೆತು ನಾವೆಲ್ಲ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿ ಮುನ್ನಡಿಬೇಕು ಅಂತಕ್ಕಂಥ ರಾಮರಾಜ್ಯದ ಕನಸು ಈ ರೀತಿಯ ಘಟನೆಗಳಿಂದ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರದ ಸೂಲಿಬೆಲೆ ಪೊಲೀಸರು ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಗಲಾಟೆಗಳು ಆಗಬಾರ್ದು ಅನ್ನೋದನ್ನ ತಡಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ದೂರು ದಾಖಲು ಮಾಡ್ಕೊಂಡು 8 ಜನರ ವಿರುದ್ಧ ಯಾರ್ಯಾರು ಹಲ್ಲೆ ಮಾಡಿದ್ರು, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು, ಬರೀ
ಡ್ಯಾನ್ಸ್ ವಿಚಾರಕ್ಕೆ ಅಲ್ಲಿ ಹಲ್ಲೆ ಆಗಿದೆಯಾ, ಬೇರೆ ಏನಾದ್ರು ಈ ಘಟನೆ ಹಿಂದೆ ಬೇರೆ ಏನಾದ್ರು ಬೇರೆ ಬೇರೆ ಕಾರಣಗಳಿದ್ಯಾ, ಅಲ್ಲಿ ಇಡೀ ಗುಂಪಲ್ಲಿ ಏನೇನಾಯ್ತು ಏನೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಆ ಏನು ವಿಡಿಯೋ ಇದೆ, ಇಡೀ ದೇವರನ್ನ ಮೆರವಣಿಗೆ ಹೊತ್ಕೊಂಡು ಮಹಿಳೆಯರು ಸಿಂಗಾರಗೊಂಡು ಕಲಶಗಳನ್ನು ಹೊತ್ತು ಹಬ್ಬದ ವಾತಾವರಣ ಏನು ಮುಂದುವರಿತಾ ಇತ್ತು. ಆ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡುವಾಗ ಆ ವಿಡಿಯೋದಲ್ಲಿ ಸುಮಾರು Okay. 30-40 ಸೆಕೆಂಡ್ 40 ಸೆಕೆಂಡ್ ಆ ಅಂತರದಲ್ಲಿ ಆ ಹಲ್ಲೆ ಮಾಡಿ ಗುಂಪನ್ನ ಹೊಡಿತಕ್ಕಂತ ಕೆಲಸ ಆಗ್ತದೆ. ನಿಜವಾಗ್ಲೂ ಆ ಗುಂಪಿಗೆ ಬರೀ ಡ್ಯಾನ್ಸ್ ಮಾಡಿದ್ದಕ್ಕೆ ಹಲ್ಲೆ ಆಗಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ. ನೀತಿ. ಓಕೆ, ಧನ್ಯವಾದ ಸುರೇಶ್ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.